ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ರಭಾವಿಗಳ ಹೆಸರು ಬಳಸಿಕೊಂಡು ಜನರನ್ನ ವಂಚಿಸುವ ಅಮಾಯಕರಿಗೇನು ಕೊರತೆನೇ ಇಲ್ಲ. ಇಂತಹ ಖತರ್ನಾಕ್ ಕದೀಮನೊಬ್ಬ ಕೇಂದ್ರ ಸಚಿವರು, ರಾಜ್ಯಪಾಲರ ಹೆಸರು, ಸಹಿ ಬಳಸಿಕೊಂಡು ವಂಚಿಸಿದವ ಖಾಕಿ ಬಲೆಗೆ ಬಿದ್ದುಬಿಟ್ಟಿದ್ದಾನೆ. ಈತ ಯಾರು? ಆತನ ಕೃತ್ಯ ಏನು? ಏನ್ ಮಾಡಿದಾನೆ ಇವನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ದಿನಕ್ಕೊಂದು ವೇಷ, ವೇಷಕ್ಕೊಂದು ಭಾಷೆಯನ್ನಾಡುವ ವಂಚಕರು ಅಮಾಯಕರನ್ನ ವಂಚಿಸುವ ಕಾಯಕದಲ್ಲೇ ತೊಡಗಿಕೊಂಡಿರ್ತಾರೆ. ಇಂತಹ ಕದೀಮರಿಗೆ ದೇಶವಾಗ್ಲಿ, ಭಾಷೆ, ಅಂತಸ್ತಿನ ಭೇದವೇ ಇಲ್ಲ. ವಂಚನೆಯ ಅವರ ಕಾಯಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದತ್ತು ಮಗ ಅಂತ ಹೇಳಿಕೊಂಡು ಪ್ರಭಾವ ಬಳಸಿದ ಸುಜಯೇಂದ್ರ ಎಂಬಾತನ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಈ ಬಾರಿ ರಾಜ್ಯಪಾಲರ ಸಹಿಯನ್ನ ನಕಲಿ ಮಾಡಿ ಅನಧಿಕೃತವಾಗಿ ಅಧಿಕೃತ ಪತ್ರವನ್ನ ರಚಿಸಿದ ಆರೋಪ ಆತನ ಮೇಲಿದೆ. ರಾಜ್ಯಪಾಲರ ಹೆಸರಿನಲ್ಲಿ ಅವರ ಸಹಿಯನ್ನ ನಕಲು ಮಾಡಿ ವಿಐಟಿಯು ಕುಲಪತಿಗೆ ಪತ್ರವನ್ನ ಬರೆದಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಈ ಪತ್ರದಲ್ಲಿ ವಿದ್ಯಾರ್ಥಿಯೊಬ್ಬರಿಗೆ ಸೀಟ್ ಮಂಜೂರು ಮಾಡುವಂತೆ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇರೋದು. 2025ರಲ್ಲಿ ಈ ನಕಲಿ ಪತ್ರ ರಚನೆಯಾಗಿದೆ ಅನ್ನೋದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಇದಲ್ಲದೆ ರಾಜ್ಯಪಾಲರ ಕಾರ್ಯಾಲಯದ ಹೆಸರಿನಲ್ಲಿ ಅನಧಿಕೃತ ಆದೇಶಗಳನ್ನ ಹೊರಡಿಸಿದ್ದ ಆರೋಪವೂ ಕೂಡ ಸುಜಯೇಂದ್ರ ವಿರುದ್ಧ ಕೇಳಿಬಂದಿದೆ. ಈ ಸಂಬಂಧ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ರವರು ವಿಧಾನಸೌಧ ಪೊಲೀಸ್ ಠಾಣೆಗೆ ಅಧಿಕೃತ ದೂರನ್ನ ದಾಖಲಿಸಿದ್ದಾರೆ. ಲೋಕಭವನದ ಲೆಟರ್ ಹೆಡ್ ಅನ್ನ ಯಾವುದೇ ಅನುಮತಿ ಇಲ್ಲದೆ ದುರುಪಯೋಗ ಪಡಿಸಿಕೊಂಡು ರಾಜ್ಯಪಾಲರ ನಕಲಿ ಸಹಿಯನ್ನ ಬಳಸಿ ಪತ್ರ ವ್ಯವಹಾರವನ್ನು ನಡೆಸಲಾಗಿದೆ. ಈ ಪ್ರಕರಣದ ತನಿಖೆಯನ್ನ ವಿಧಾನಸೌಧ ಠಾಣೆಯಿಂದ ವಿಜಯನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಸುಜೇಂದ್ರ ವಿರುದ್ಧ ದಾಖಲಾದ ಪ್ರಕರಣ ಇದೇನು ಮೊದಲನೇದೇನಲ್ಲ. ಈ ಹಿಂದೆ ಜಮ್ಮು ಕಾಶ್ಮೀರ ಮೂಲದ ವೈದ್ಯರೊಬ್ಬರನ್ನ 2.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಆರೋಪದಲ್ಲೂ ಕೂಡ ಸುಜೇಂದ್ರ ಅವರ ಹೆಸರು ಕೇಳಿಬಂದಿತ್ತು. ಆ ಪ್ರಕರಣದಲ್ಲಿ ವಿಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು. ತನಿಖೆ ವೇಳೆ ಆರ್ಪಿಸಿ ಲೇಔಟ್ನಲ್ಲಿರುವ ಸುಜೇಂದ್ರ ನಿವಾಸದ ಮೇಲೆ ದಾಳಿ ಕೂಡ ನಡೆಸಲಾಗಿತ್ತು. ಹಲವಾರು ಅನುಮಾನಾಸ್ಪದ ಪತ್ರಗಳು, ದಾಖಲೆಗಳು ಮತ್ತು ಲೆಟರ್ ಹೆಡ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಈ ದಾಳಿ ನಂತರ ವಿಜಯನಗರ ಪೊಲೀಸರು ಗೃಹ ಸಚಿವಾಲಯ ಹಾಗೆ ಲೋಕಭವನಕ್ಕೆ ಅಧಿಕೃತ ಪತ್ರವನ್ನ ಬರೆದು ಮಾಹಿತಿ ಕೂಡ ಕೋರಿದ್ರು. ಈ ವೇಳೆ ಲೋಕಭವನದ ಲೆಟರ್ ಹೆಡ್ ಅನ್ನ ಸುಜೇಂದ್ರ ಅನಧಿಕೃತವಾಗಿ ಬಳಸಿರುವುದು ಸ್ಪಷ್ಟವಾಗಿದೆ. ಆರೋಪಿಯ ಮನೆ ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಈ ಹೊಸ ಪ್ರಕರಣವನ್ನು ಕೂಡ ಅದೇ ಠಾಣೆಗೆ ವರ್ಗಾಯಿಸಲಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.